ಒಂದು ಹುಡುಗಿ ನಿಮ್ಮನ್ನು ನಿಜವಾಗ್ಲೂ ಇಷ್ಟನೇ ಪಡ್ತಾ ಇದ್ರೆ ಅವಳಲ್ಲಿ ಈ 5 ಲಕ್ಷಣಗಳು ಇರುತ್ತೆ. ಸೊ ಏನು ಆ 5 ಲಕ್ಷಣಗಳನ್ನು ನೋಡ್ತಾ ಹೋಗೋಣ. ವಿಡಿಯೋ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ಮಾತಾಡಬೇಕು ನನ್ನ ಜೊತೆಗೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಪ್ರಮೋಷನ್ಸ್ ಆಗಬೇಕು ಅಂದ್ರೂ ಕೂಡ ಮಾಡ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಪ್ರತಿ ಸಲನೂ ಕೂಡ ನೀವು ಟಯರ್ಡ್ ಆಗಿದ್ದೀರಾ, ಊಟ ಮಾಡಿದ್ರಾ, ಅಥವಾ ನೀವು ಬೇಜಾರಲ್ಲಿದ್ದೀರಾ, ಇದನ್ನೆಲ್ಲರೂ ಸಣ್ಣ ಸಣ್ಣ ವಿಚಾರಗಳನ್ನು ಗಮನಿಸ್ತಾ ಬರ್ತಾರೆ. ನಿಜವಾಗ್ಲೂ ನಿಮ್ಮ ಇಡೀ ದಿನಚರಿನಲ್ಲಿ 24 ಅವರ್ಸಲ್ಲಿ ನಿಮ್ಮ ಸಣ್ಣ ಪುಟ್ಟ ಚೇಂಜಸ್ನು ಕೂಡ ಅಬ್ಸರ್ವೇಷನ್ ಮಾಡ್ತಿರ್ತಾರೆ. ನೀವು ಊಟ ಮಾಡಿದ್ರಲ್ಲೋ ಒಂದೊಂದು ಆ್ಯಕ್ಚುಲಿ ಒಳಗಡೆ ಕಾಡ್ತಿರುತ್ತೆ. ಆನ್ ಟೈಮ್ ಊಟ ಮಾಡಿದ್ರೋ ಇಲ್ವೋ, ಆ್ಯಂಡ್ ಬೇಜಾರಾಗಿದ್ದರೆ ಯಾಕೆ ಬೇಜಾರಾಗಿದ್ದೀರಾ, ಸೊ ಯಾವ ಕಾರಣಕ್ಕೆ ಬೇಜಾರಾಗಿದ್ದೀರಾ ತಿಳ್ಕೊಳ್ತಾಳೆ. ಆ್ಯಂಡ್ ಟಯರ್ಡ್ ಸುಸ್ತಾಗಿದ್ರೆ ಅದನ್ನು ಕೂಡ ತಿಳ್ಕೊಳ್ತಾರೆ. ಇದು ಅಟ್ರಾಕ್ಷನ್ಗೋಸ್ಕರ ಬಂದಿರೋರು ಆ ಥರ ಮಾಡಲಿಕ್ಕಿಲ್ಲ. ಆ್ಯಕ್ಚುಲಿ ಟ್ರೂ ಲವ್ ಇರೋರು ಮಾತ್ರ ಹಾಗೆ ಮಾಡ್ಲಿಕ್ಕೆ ಸಾಧ್ಯ. ಬಿಕಾಸ್ ನಿಮ್ಮ ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಅಬ್ಸರ್ವೇಷನ್ ಮಾಡಿ ನಿಮ್ಮನ್ನು ಅಷ್ಟು ಕೇರೆಬಲ್ ಆಗಿ ಒಂದು ಮಗು ಥರ ಟ್ರೀಟ್ ಮಾಡಿ ನಿಮ್ಮನ್ನು ಕಾಳಜಿ ಮಾಡುವಂಥದ್ದು ಗೊತ್ತಾಗುತ್ತೆ. ದಟ್ ಈಸ್ ಅವ್ರ ಮನಸ್ಸಲ್ಲಿ ನಮಗೆ ಎಲ್ಲೋ ಒಂದು ಕಡೆ ಪ್ರೀತಿಯ ಸ್ಥಾನ ಕೊಟ್ಟಿದ್ದಾರೆ ಅಂತ. ಇದು ಮೊದಲನೇ ಒಂದು ಸಿಂಪ್ಟಮ್ಸ್, ಮೊದಲನೇ ಒಂದು ಲಕ್ಷಣ. ಸೆಕೆಂಡ್ ಬಂದು ಏನು ಅಂತ ಹೇಳಿದ್ರೆ, ಎಷ್ಟೇ ಬಿಜಿ ಇದ್ರೂ ಸಮಯ ಕೊಡೋಕೆ ಬರ್ತಾಳೆ. ಅವಳು ಏನೇ ಕೆಲಸ ಮಾಡಲಿ, ಎಷ್ಟೇ ಇದು ಮಾಡಲಿ, ಅದು ಅಟ್ಲೀಸ್ಟ್ 2-3 ನಿಮಿಷ ಆದರೂ ನಿಮಗೋಸ್ಕರ ಅವ್ರ ಮನಸ್ಸಲ್ಲಿ ತುಡಿತ ಸ್ಟಾರ್ಟ್ ಆಗಿರುತ್ತೆ. ಒಂದು ಹುಡುಗಿ ಮನಸ್ಸಲ್ಲಿ ನಿಮ್ಮ ಇರುವಿಕೆಗಾಗಿ. ನಾನು ಹೇಳ್ತಿರೋದು, ಮೋಸ ಮಾಡಿರೋ ಹುಡುಗಿರು ತುಂಬ ಇದ್ದಾರೆ, ಅಷ್ಟೇ ಪ್ರಾಂಪ್ಟಾಗಿ ಲವ್ ಮಾಡಿರೋ ಹುಡುಗಿರು ತುಂಬ ಇದ್ದಾರೆ. ನಾನು ಹೇಳ್ತಾ ಇರೋದು ಪ್ರಾಂಪ್ಟಾಗಿ ಒಬ್ಬ ಹುಡುಗನ್ನ ಮನಸಾರೆ ಇಷ್ಟಪಡೋ ಹುಡುಗಿ ಲಕ್ಷಣ ಹೇಳ್ತಿದ್ದೀನಿ. ಈ ಕೆಲವು ಹುಡುಗರ ಲೈಫಲ್ಲಿ ಯಾರೋ ಹುಡುಗಿ ಮೋಸ ಮಾಡಿರ್ಬೋದು. ಸೊ ಈ ವಿಡಿಯೋ ನೋಡಿಕೊಂಡು ಅದನ್ನು ಕೆಟ್ಟದಾಗ ಕಮೆಂಟ್ ಮಾಡೋದು ನೆಸೆಸಿಟಿ ಇಲ್ಲ. ಸೊ ಪ್ರಾಂಪ್ಟಾಗಿರೋರ ಬಗ್ಗೆ ನಾನು ಮಾಡ್ತಿರೋದು. ನಿಮ್ಮ ಲೈಫಲ್ಲಿ ಆ ಹುಡುಗಿ ನಿಮ್ಮೊಟ್ಟಿಗೆ ಚೆನ್ನಾಗಿಲ್ಲ ಅಂದ ಮಾತ್ರಕ್ಕೆ ವಿಡಿಯೋ ಸರಿ ಇಲ್ಲ, ಹೇಳೋದು ನಾನು ಸರಿ ಇಲ್ಲ ಅಂತ ಫೀಲ್ ಮಾಡಬೇಡಿ. ಓಕೆ. ಸೊ ನೋಡಿ, ಸೆಕೆಂಡ್ ಪಾಯಿಂಟ್, ಎಷ್ಟೇ ಬಿಜಿ ಇದ್ರೂ ಕೂಡ ಸಮಯ ಕೊಡ್ತಾರೆ. ನೀವು ಬೇಕು ಅನ್ನೋದು ಅವ್ರು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ನೀವೇ ಅವ್ರ ಫ್ಯೂಚರ್ ಆಗಿಬಿಟ್ಟಿರ್ತೀರಿ. ಸೊ ನಿಮ್ಮನ್ನು ಅವರ ಬದುಕಿನ ಎಲ್ಲ ಹಂತದಲ್ಲೂ ಕೂಡ ನಿಮ್ಮ ಒಂದು ಚಿತ್ರ ಇದ್ದೇ ಇರುತ್ತೆ ಮನಸ್ಸಲ್ಲಿ, ಮೈಂಡಲ್ಲಿ. ಸೊ ಅಷ್ಟು ಇನ್ವಾಲ್ವ್ಮೆಂಟ್ ಆಗಿ ನಿಮ್ಮ ಜೊತೆಗೆ ಸಮಯ ಕಳೆಯಕ್ಕೆ ಇಷ್ಟಪಡ್ತಾರೆ. ಸೆಕೆಂಡ್ ಪಾಯಿಂಟ್. ಆ್ಯಂಡ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಫ್ಯೂಚರ್ ಬಗ್ಗೆ ಮಾತಾಡ್ತಾಳೆ. ನಿಮ್ಮ ಫ್ಯೂಚರ್ ಹೀಗಿರಬೇಕು, ಹಾಗಿರಬೇಕು, ನೀವು ಚೆನ್ನಾಗಿ ಗ್ರೋತ್ ಆಗಿರಬೇಕು, ನಿನ್ನೊಟ್ಟಿಗೆ ನಾನಿರಬೇಕು, ಮಕ್ಕಳು. ಸೊ ಇದೆಲ್ಲನೂ ಕೂಡ ಈಗಲೇ ಅದೆಲ್ಲನೂ ಕನಸನ್ನು ಕಾಣೋಕ್ಕೆ ಶುರು ಮಾಡ್ತಾರೆ. ಎಷ್ಟೋ ಜನ ಬೇಕಾದ್ರೆ ನೋಡಿ, ಹುಡುಗ ಆಗಲಿ ಹುಡುಗಿ ಆಗಲಿ, ಫ್ಯೂಚರ್ ಬಗ್ಗೆನೇ ಮಾತಾಡಲ್ಲ. ಮಾತಾಡೋಕೆ ಹೋದರೆ ಹೆದರ್ತಾರೆ, ಭಯ ಪಟ್ಟಿರ್ತಾರೆ. ಬಟ್ ಇವ್ರು ಹಾಗಲ್ಲವೇ ಅಲ್ಲ. ಆ್ಯಕ್ಚುಲಿ 101% ನಮ್ಮ ಫ್ಯೂಚರ್ ಹಾಗೆ ಇರಬೇಕು ಅಂತ ಒಂದು ಗ್ಯಾರಂಟಿ ಇದ್ಕೊಂಡು ಮಾತಾಡ್ತಾರಲ್ಲ, ಹಂಗೆ ಮಾತಾಡ್ತಾರೆ. ಅದು ಹೋಪ್ಫುಲಿ. ಆ್ಯಂಡ್ ನಿಮ್ಮ ಪೇನ್ ಅವಳಿಗೆ ಫೀಲ್ ಆಗುತ್ತೆ. ನೀವು ನಿಮ್ಮ ಮೂಡ್ ಚೂರು ಡಲ್ ಆಗಿದ್ದರೆ, ನಿಮ್ಮ ಮೂಡ್ ಚೂರು ನೀವು ಸರಿ ಇಲ್ಲ, ನೀವು ಬೇಜಾರಾಗಿದ್ದರೆ, ಅವರಿಗೆ ಒಳಗಡೆ ಒಂದು ತುಡಿತ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಅವ್ರು ಡಲ್ ಆಗಿದ್ದಾರೆ, ಅವ್ರು ಡಲ್ ಆಗಿರೋದು ಇಷ್ಟ, ನಿಮ್ಮ ಡಲ್ನೆಸ್ನ ನೋಡೋಕೆ ಅವ್ರಿಗೆ ಇಷ್ಟ ಅಲ್ಲ. ಆ್ಯಕ್ಚುಲಿ ನೀವು ಖುಷಿಯಾಗಿದ್ದರೆ ಅವರು ಖುಷಿ ಅದನ್ನು ಬಯಸ್ತಾರೆ. ಅದಕ್ಕೆ ನಾನು ಇದನ್ನು ಹೇಳಿದ್ದೇನೆಂದರೆ, ನಿಮ್ಮ ಪೇನ್ ಅವಳಿಗೆ ಫೀಲ್ ಆಗುತ್ತೆ, ನಿಮ್ಮ ನೋವು ಅವಳಿಗೆ ಗೊತ್ತಾಗುತ್ತೆ. ಆ ಥರ ಹುಡುಗಿಯರು ಸಿಗೋದು ಬಹಳ ಕಡಿಮೆ. ಬಟ್ ಸಿಕ್ಕಾಗ ಕಳ್ಕೊಬೇಡಿ. ಬಟ್ ನಿಜವಾಗ್ಲೂ ಪ್ರೀತಿ ಮಾಡೋರು ಈ ಥರ ಇದ್ದೇ ಇರ್ತಾರೆ ಆ್ಯಕ್ಚುಲಿ. ಓಕೆ. ಸೊ ಪೇನ್ ಆಗದಿರೋ ಹಂಗೆ ನೋಡ್ಕೊಳ್ತಾಳೆ. ಅದಕ್ಕೆ ಹೆಂಡ್ತಿನ 2ನೇ ತಾಯಿ ಅಂತ ಹೇಳೋದು. ಅದಿರುತ್ತೆ, ಟ್ರೂ ಅಲ್ಲಿ ಇದ್ದಂಥವ್ರಿಗೆ ಇರುತ್ತೆ. ಆ್ಯಕ್ಚುಲಿ ತುಂಬ ಕೇರೆಬಲ್ ಆಗಿ ನೋಡ್ಕೊಳ್ತಾರೆ. ಮಕ್ಕಳನ್ನೇ ಟ್ರೀಟ್ ಮಾಡಿ ಚೆನ್ನಾಗಿ ನೋಡ್ಕೊಳ್ತಾರೆ, ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ. ಇದ್ದಾರೆ ಕೆಲವರು, ಇನ್ನೂ ಇದ್ದಾರೆ. ಸೊ ನಾನು ನೋಡಿದ್ದೀನಿ ಕೆಲವ್ರನ್ನ ಆ ಥರ ಅಷ್ಟು ಪ್ರೀತಿ ಮಾಡುವಂಥವ್ರನ್ನ. ನೋವಾಗಕ್ಕೆ ಬಿಡಲ್ಲ. ಸೊ ತುಂಬ ಮೆಚ್ಯೂರ್ಡ್ ಇರ್ತಾರೆ. ಏನು ಬೇಕಾದ್ರೂ ಸ್ಯಾಕ್ರಿಫೈಸ್ ಮಾಡ್ತಾರೆ ಅವ್ರಿಗೋಸ್ಕರ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮಲ್ಲಿ 100 ಪ್ರಾಬ್ಲಮ್ಸ್ ಅಥವಾ ಇಂಪರ್ಫೆಕ್ಟ್ನೆಸ್ ಇರಲಿ, ಸ್ಟಿಲ್ ಅದೆಲ್ಲ ಹೋಗ್ಕೊಂಡು ನಿಮ್ಮೊಟ್ಟಿಗೆ ಸ್ಟೇ ಆಗ್ತಾರಲ್ಲ, ನಿಮ್ಮೊಟ್ಟಿಗೆ ಇರ್ತಾರಲ್ಲ ಜೊತೆಯಲ್ಲಿ. ಸೊ ಲವ್ ಆಗಿದ್ದು, ಸೊ ಅಟ್ರಾಕ್ಷನ್ ಆಗಿದ್ದರೆ ನಿಮ್ಮ ಹತ್ರ ಏನೂ ಇಲ್ಲ, ನೀವು ಪರ್ಫೆಕ್ಟ್ ಇಲ್ಲ, ನೀವು ಸರಿ ಇಲ್ಲ ಅನ್ಕೊ ಓಡೋಗಿರೋರು. ಬಟ್ 100 ಪ್ರಾಬ್ಲಮ್ಸ್ ಮಧ್ಯೆ, 100 ಇಂಪರ್ಫೆಕ್ಟ್ನೆಸ್ ಮಧ್ಯೆ ಈ ಕಂಪ್ಯಾರಿಸನ್ ಮಾಡ್ದಿರಾ ಖುಷಿಯಾಗಿ ಇರೋದನ್ನ ಒಪ್ಕೊಂಡು ಜೀವನ ಮಾಡ್ತಾರಲ್ಲ, ದಟ್ ಇಸ್ ಕಾಲ್ಡ್ ಟ್ರೂ ಲವ್ ಅಂತ. ಈ 5 ಲಕ್ಷಣ ಇರ್ತಾ ಇತ್ತು ಅಂತ ಹೇಳಿದ್ರೆ, ಆ ಹುಡುಗಿ ನಿಜವಾಗ್ಲೂ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ, ನೀವು ಅದೃಷ್ಟಶಾಲಿ ಅಂತ. ಓಕೆ. ಏನನ್ನಿಸ್ತು ವಿಡಿಯೋ? ಜಸ್ಟ್ ಈ ವಿಡಿಯೋ ಬಗ್ಗೆ ಅಷ್ಟೇ ಮಾತಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹುಡುಗ ನಿಜವಾಗ್ಲೂ ಪ್ರೀತಿ ಮಾಡೋ ಒಂದು ಸೈನ್ಸ್ ಬಗ್ಗೆ ಹೇಳ್ತೀನಿ. ಕಮೆಂಟ್ ಮಾಡಿ, ಎಲ್ರಿಗೂ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.